ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಜಗತ್ತಲ್ಲಿ ಅದೆಷ್ಟೋ ನಾಗರಿಕತೆಗಳು ಹುಟ್ಟಿವೆ, ನಶಿಸಿ ಕೂಡ ಹೋಗಿವೆ. ಆದರೆ ನಮ್ಮ ನೆನಪಲ್ಲಿ ಉಳಿದಿರೋದು ಕೇವಲ 4-5 ನಾಗರಿಕತೆಗಳು ಮಾತ್ರ. ಈಜಿಪ್ಟ್, ಮೆಸೊಪೊಟೇಮಿಯಾ, ಸಿಂಧು, ಹಳದಿ ನದಿ ನಾಗರಿಕತೆಗಳು ಇದರಲ್ಲಿ ತುಂಬ ಪ್ರಮುಖವಾಗಿ ಕಾಣಿಸ್ಕೊಳ್ತವೆ. ಇದರ ಜೊತೆಗೆ ಇನ್ನಷ್ಟು ನಾಗರಿಕತೆಗಳಿವೆ, ಆದರೆ ಅವುಗಳ ಹುಟ್ಟು ಹಾಗೂ ನಾಶದ ಬಗ್ಗೆ ಹೆಚ್ಚಿನ ಜನಕ್ಕೆ ಗೊತ್ತೇ ಇಲ್ಲ. ಅಷ್ಟೇ ಯಾಕೆ, 10 ನಾಗರಿಕತೆಗಳು ಹೇಗೆ ನಾಶ ಆದವು ಅನ್ನೋದು ಕೂಡ ಇವತ್ತು ಯಕ್ಷ ಪ್ರಶ್ನೆಯಾಗಿ ಜನರನ್ನ ಕಾಡ್ತಲೇ ಇದೆ. ಹಾಗಾದ್ರೆ ಈ ಜಗತ್ತಲ್ಲಿ ರಹಸ್ಯವಾಗಿ ಕಣ್ಮರೆಯಾಗಿ ಹೋದ ಆ ನಾಗರಿಕತೆಗಳು ಯಾವುವು? ಅವು ಪ್ರಪಂಚದ ಯಾವ ಭಾಗದಲ್ಲಿದ್ವು? ಅವುಗಳ ವಿಶೇಷತೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಬದಲಾವಣೆ ಅನ್ನೋದು ಜಗದ ನಿಯಮ ಅಂತ ಗೀತೆ ಹೇಳುತ್ತೆ. ಇಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ. ಇವತ್ತಿದ್ದದ್ದು ನಾಳೆ ಇರಲೇಬೇಕು ಅಂತೇನಿಲ್ಲ. ನಮ್ಮ ಕಣ್ಣಿಗೆ ಏನು ಕಾಣುತ್ತೆ ಅದು ನಿಜನೂ ಆಗಿರಬೇಕಾಗಿಲ್ಲ. ನಮ್ಮಲ್ಲಿ ಒಂದಷ್ಟು ಸಾಮ್ರಾಜ್ಯಗಳು ಹುಟ್ಟಿವೆ, ನಾಶ ಆಗಿವೆ. ದೇಶವನ್ನ ಆಳಿದವರ ಮನೆತನಗಳು ಇವತ್ತು ರಿಕ್ಷಾ ತುಳಿತಾ ಭಿಕ್ಷೆ ಬೇಡ್ತಾ ಇರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗೇನೆ ನಾಗರಿಕತೆಗಳು ಕೂಡ. ಈ ಜಗತ್ತಲ್ಲಿ ಹುಟ್ಟಿದ ಗೊತ್ತೂ ಆಗದಂತೆ ನಾಶವಾದ 15 ನಾಗರಿಕತೆಗಳನ್ನ ಸಂಶೋಧಕರು ಪತ್ತೆ ಮಾಡಿದ್ದಾರೆ. ಇಲ್ಲಿ ಆ ನಾಗರಿಕತೆಗಳು ಎಲ್ಲಿದ್ವು, ಆ ಸಮಯದಲ್ಲಿ ಪರಿಸ್ಥಿತಿ ಏನಿತ್ತು, ಹೇಗಿತ್ತು ಅನ್ನೋದು ಗೊತ್ತಾಗತ್ತೆ ಹೊರತು ಅವು ಯಾಕೆ ಕಣ್ಮರೆಯಾದವು, ಹೇಗೆ ಕಣ್ಮರೆಯಾದವು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗೋದು ತುಂಬಾನೇ ಕಡಿಮೆ. ಅಂಥ 15 ನಾಗರಿಕತೆಗಳ ಪೈಕಿ ಅಮೆಜಾನ್ ಕಾಡುಗಳಲ್ಲಿದ್ದ ಸಿಟಿ ಆಫ್ ಝೆಡ್ ಅನ್ನೋ ನಾಗರಿಕತೆ ಕೂಡ ಒಂದು. ಈ ನಾಗರಿಕತೆಯ ಜನ ಅಮೆಜಾನ್ ನದಿ ಪಾತ್ರದಲ್ಲಿ ವಾಸ ಮಾಡ್ತಾ ಇದ್ರು. ಅಲ್ಲಿ ಅತ್ಯುತ್ತಮವಾದ ಕೃಷಿಯನ್ನ ಮಾಡ್ತಾ ಇದ್ರು. ಇಷ್ಟಿದ್ರೂ ಕೂಡ ಈ ಸಿಟಿ ಆಫ್ ಝೆಡ್ ಅನ್ನೋದು ಇದ್ದಕ್ಕಿದ್ದ ಹಾಗೆ ಕಾಣೆಯಾಗಿ ಹೋಯ್ತು. ಅಲ್ಲಿದ್ದವರೆಲ್ಲ ಎಲ್ಲಿ ಹೋದ್ರು ಅನ್ನೋದು ಗೊತ್ತೂ ಆಗಲಿಲ್ಲ. ಅಮೆಜಾನ್ ನದಿಯ ಪ್ರವಾಹ ಅಲ್ಲೊಂದು ಸರ್ವನಾಶಕ್ಕೆ ಕಾರಣವಾಯಿತು ಅಂತ ಹೇಳ್ತಾರೆ. ಆದರೆ ಆ ಥಿಯರಿಯನ್ನು ಒಪ್ಪೋದಿಕ್ಕೆ ಕೂಡ ಸಾಕಷ್ಟು ಸಂಶೋಧಕರು ಸಿದ್ಧ ಇಲ್ಲ. ಹೀಗಾಗಿ ಈ ಸಿಟಿ ಆಫ್ ಝೆಡ್ ನಲ್ಲಿನ ನಾಗರಿಕತೆ ಇದ್ದಕ್ಕಿದ್ದ ಹಾಗೆ ಕಾಣೆಯಾಯಿತು ಅಂತ ಮಾತ್ರ ಹೇಳ್ತಾರೆ ಹೊರತು ಅದು ಏನಾಯಿತು ಅನ್ನೋದನ್ನ ಇವತ್ತಿನವರೆಗೆ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಇದರ ನಡುವೆ ಇಡೀ ಅಮೆಜಾನ್ ಕಾಡಿದೆಯಲ್ಲ, ಅದಷ್ಟು ಕೂಡ ಮಾನವ ನಿರ್ಮಿತ ಬೃಹದಾರಣ್ಯ ಅನ್ನೋ ಒಂದು ಥಿಯರಿ ಕೂಡ ಹುಟ್ಕೊಂಡಿದೆ. ಅದರ ಬಗ್ಗೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇನ್ನು ದಕ್ಷಿಣ ಅಮೆರಿಕಾದ ಮತ್ತೊಂದು ನಾಗರಿಕತೆ ತಿವನಾಕು ನಾಗರಿಕತೆ. ದಕ್ಷಿಣ ಅಮೆರಿಕಾದ ಆಂಡಿಸ್ ಪರ್ವತ ಶ್ರೇಣಿಗಳ ಬಳಿ ಕಾಣಿಸಿಕೊಂಡಿದ್ದ ನಾಗರಿಕತೆ ಇದು. ಇದು ಸಾಮಾನ್ಯ ಶಕ 300ರಿಂದ 1000 ನಡುವೆ ಇತ್ತು. ಆ ಬಳಿಕ ಅದು ಹೇಗೆ ಕಣ್ಮರೆ ಆಯಿತು ಅನ್ನೋದು ಇದುವರೆಗೆ ಗೊತ್ತಾಗ್ತಿಲ್ಲ ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ. ಆದರೆ ಕೆಲವರು ಈ ನಾಗರಿಕತೆ ವಿನಾಶವಾಗೋದಕ್ಕೆ ಬರ ಕಾರಣ ಆಯಿತು ಅಂತ ಹೇಳ್ತಾರೆ. ಇನ್ನು ಅವತ್ತಿಗೆ ತಿವನಾಕು ನಾಗರಿಕತೆ ಕೃಷಿ ಮತ್ತು ವ್ಯಾಪಾರದಲ್ಲಿ ಬಹುದೊಡ್ಡ ಹೆಸರು ಮಾಡಿತ್ತು. ಈ ನಾಗರಿಕತೆಯಲ್ಲಿನ ಜನ ಬೆಟ್ಟಗಳನ್ನು ಕಡಿದು ಕೃಷಿ ಮಾಡೋದ್ರಲ್ಲಿ ಪರಿಣತಿಯನ್ನ ಪಡ್ಕೊಂಡಿದ್ರು ಅಂತ ಹೇಳ್ತಾರೆ. ಹೀಗಾಗಿ ಈ ನಾಗರಿಕತೆ ನಾಶ ಆದ ನಂತರ ಅಲ್ಲಿದ್ದ ಸಣ್ಣ ಮಟ್ಟದ ನಾಗರಿಕತೆಗಳು ಕೂಡ ಕಣ್ಮರೆಯಾದವು ಅಂತ ಸಂಶೋಧಕರು ಹೇಳ್ತಾರೆ. ಇನ್ನು ಈಸ್ಟರ್ ಐಲ್ಯಾಂಡ್ ಅಲ್ಲಿನ ರಪಾ ನ್ಯೂ ಅನ್ನೋ ನಾಗರಿಕತೆ. ನಾವು ಚಿಲಿ ಬಳಿ ಇರುವ ಈ ಈಸ್ಟರ್ ಐಲ್ಯಾಂಡ್ ಅಲ್ಲಿ ಮೋಯ್ ಸ್ಟ್ಯಾಚ್ಯೂಗಳನ್ನು ನೋಡ್ತಾ ಇರ್ತೀವಿ. ಸಾಕಷ್ಟು ವಿಡಿಯೋಗಳಲ್ಲಿ ಈ ದ್ವೀಪದ ಬಗ್ಗೆ ರಹಸ್ಯಮಯ ವರದಿಗಳು ಬರ್ತಾ ಇರತ್ವೆ. ಇಂಥ ಈಸ್ಟರ್ ಐಲ್ಯಾಂಡ್ ಸಾಮಾನ್ಯ ಶಕ 10ನೇ ಶತಮಾನದಿಂದ 17ನೇ ಶತಮಾನದವರೆಗೆ, ಅಂದ್ರೆ ಚಿಲಿಗೆ ಯುರೋಪಿಯನ್ನರ ಆಗಮನ ಆಗುವವರೆಗೆ ರಪಾ ನ್ಯೂ ಅನ್ನೋ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿತ್ತು. ಆ ಬಳಿಕ ಯುರೋಪಿಯನ್ನರ ಜೊತೆಗಿನ ಸಂಘರ್ಷ ಮತ್ತು ಹವಾಮಾನ ಬದಲಾವಣೆಯ ಕಾರಣದಿಂದ ಪೆಸಿಫಿಕ್ ಸಾಗರದ ದ್ವೀಪದಲ್ಲಿದ್ದ ಆ ಸಾಮ್ರಾಜ್ಯ ನಾಶ ಆಯಿತು. ಆ ಬಳಿಕ ಸಾಕಷ್ಟು ಸಂಶೋಧನೆಗಳು ಈ ಈಸ್ಟರ್ ಐಲ್ಯಾಂಡ್ ಹಾಗೂ ರೂಪಾ ನ್ಯೂ ನಾಗರಿಕತೆಯ ಬಗ್ಗೆ ಸಂಶೋಧನೆಗಳನ್ನ ಮಾಡಿದ್ರಾದ್ರೂ ಅಲ್ಲಿ ಯಾವ ಪ್ರಗತಿಯೂ ಕಂಡು ಬರಲಿಲ್ಲ. ಹೀಗಾಗಿ ಇದು ಕೂಡ ರಹಸ್ಯವಾಗಿ ಕಣ್ಮರೆಯಾದ ನಾಗರಿಕತೆ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗೇನೆ ಗ್ರೀಸ್ನ ಮೈಸಿನಿಯನ್ ನಾಗರಿಕತೆ ಕೂಡ ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಶಕಪೂರ್ವ 16ನೇ ಶತಮಾನದಿಂದ 11ನೇ ಶತಮಾನದವರೆಗೆ ಅತ್ಯುತ್ತಮವಾದ ಆಳ್ವಿಕೆಯನ್ನು ನಡೆಸಿದ್ದ ಮೈಸಿನಿಯನ್ಸ್ ಆ ಬಳಿಕ ಏನಾದರೂ ಅನ್ನೋದರ ಸುಳಿವು ಕೂಡ ಸಿಗೋದಿಲ್ಲ. ಆದರೆ ಈ ಪ್ರದೇಶದ ಮೇಲೆ ಸಾಕಷ್ಟು ದಾಳಿಗಳಾಗಿದ್ವು. ನೈಸರ್ಗಿಕ ವಿಕೋಪದ ಕಾರಣದಿಂದ ಕೂಡ ಅಲ್ಲಿನ ಜನ ಆ ಪ್ರದೇಶವನ್ನು ಬಿಟ್ಟು ಮತ್ತೊಂದು ಕಡೆಗೆ ಹೋಗಿರಬಹುದು ಅಂತ ಹೇಳ್ತಾರೆ. ಆ ನಾಗರಿಕತೆ ನಾಶವಾದ 8 ಶತಮಾನಗಳ ನಂತರ ಅಲೆಕ್ಸಾಂಡರ್ನ ಜನನ ಗ್ರೀಕ್ ಅಲ್ಲಾಗತ್ತೆ. ಅವನು ಗ್ರೀಕ್ನ ಇತಿಹಾಸವನ್ನ ಚಿನ್ನದ ಅಕ್ಷರಗಳಲ್ಲಿ ಬರೆಸ್ತಾನೆ. ಆದರೆ ಈ ಮೈಸೀನಿಯನ್ನರು ಏನಾದರೂ ಅನ್ನೋ ಬಗ್ಗೆ ಇದುವರೆಗೆ ಯಾವ ಸುಳಿವೂ ಇಲ್ಲ. ಹಾಗೆಯೇ ಅಮೆರಿಕಾದ ಮಿಸಿಸಿಪ್ಪಿ ನಾಗರಿಕತೆ ಏನಾಯಿತು ಅನ್ನೋದನ್ನ ಇವತ್ತಿಗೂ ಪತ್ತೆ ಮಾಡೋದಕ್ಕಾಗಿಲ್ಲ. ಹಾಗೆ ನೋಡಿದ್ರೆ ಈ ನಾಗರಿಕತೆ ಕಾಲಘಟ್ಟ ತುಂಬಾ ಹಳೆಯದ್ದೂ ಅಲ್ಲ.
ಅಲ್ಲಿ ಸಾಮಾನ್ಯ ಶಕ 800ರಿಂದ 1600ರವರೆಗೆ ಆಳ್ವಿಕೆಯನ್ನು ನಡೆಸಿದ್ದ ಈ ಮಿಸಿಸಿಪ್ಪಿಯನ್ನರು ವ್ಯಾಪಾರ ಮತ್ತು ಸಂಸ್ಕೃತಿಗೆ ಹೆಸರುವಾಸಿಯಾಗಿದ್ರು. ಆದರೆ 16ನೇ ಶತಮಾನದ ಹೊತ್ತಿಗೆ ಆ ಸಾಮ್ರಾಜ್ಯ ಅವನತಿಗೊಳ್ತು. ಅವರು ಎಲ್ಲಿ ಹೋದ್ರು, ಅವರ ಸಂಸ್ಕೃತಿ ಏನಾಯ್ತು ಅನ್ನೋದು ನಿಗೂಢವಾಗಿ ಉಳ್ಕೊಂಡು ಬಿಡ್ತು. ಗೆಳೆಯರೆ, ಒಂದು ಸಾಮ್ರಾಜ್ಯ ನಾಶ ಆದರೂ ಕೂಡ ಅಲ್ಲಿನ ಜನ ಇರಬೇಕು, ಅವರ ಸಂಸ್ಕೃತಿ ಆಚರಣೆಗಳು ಜೀವಂತವಾಗಿರ್ಬೇಕಲ್ವಾ. ಆದರೆ ಅಲ್ಲಿ ಬಹುಶಃ ಮತಾಂತರಗಳು, ಸಾಂಸ್ಕೃತಿಕ ಬದಲಾವಣೆಗಳು, ಯುದ್ಧಗಳು, ದಾಳಿಕೋರರ ದೌರ್ಜನ್ಯಗಳು ಇವೆಲ್ಲ ಆ ಜನಾಂಗಗಳ ಅಸ್ತಿತ್ವವನ್ನು ನಾಶ ಮಾಡಿರುವ ಸಾಧ್ಯತೆಗಳು ಕೂಡ ಅಲ್ಲಿವೆ. ಇನ್ನು ಮಿಸೋ ಅಮೆರಿಕನ್ ಸಿವಿಲೈಸೇಷನ್ಗಳ ತಾಯಿ ಅಂತಲೇ ಗುರುತಿಸಲ್ಪಡುವ ಆಲ್ಮೆಕ್ ನಾಗರಿಕತೆ ಶಕಪೂರ್ವ 1500ರಿಂದ ಸಾಮಾನ್ಯ ಶಕ 400ರವರೆಗೆ ಇತ್ತು ಅನ್ನೋದಕ್ಕೆ ಪುರಾವೆಗಳು ಸಿಕ್ಕಿವೆ. ಇದು ಮೆಕ್ಸಿಕೋ ಭಾಗದಲ್ಲಿದ್ದ ನಾಗರಿಕತೆ ಆಗಿದ್ದು, ಅಲ್ಲಿನ ಕಲೆ, ವಾಸ್ತುಶಿಲ್ಪ ಹಾಗೂ ಕಲ್ಲಿನ ಕೆತ್ತನೆಗಳು ಸಾಕಷ್ಟು ಗಮನವನ್ನು ಸೆಳೆದಿವೆ. ಬೃಹತ್ ಗಾತ್ರದ ಬಂಡೆಗಳಿಂದ ನಿರ್ಮಾಣವಾಗಿರುವ ವಿಶಿಷ್ಟ ರೀತಿಯ ಕೆತ್ತನೆಗಳೇ ಈ ಓಲ್ಮೆಕ್ ನಾಗರಿಕತೆಯ ವಿಶೇಷವಾಗಿ ಕಾಣುತ್ತವೆ. ಹಾಗೇನೆ ಅಷ್ಟು ದೊಡ್ಡ ಕಲ್ಲಿನ ವಿಗ್ರಹಗಳನ್ನ ಅವರು ನದಿಗಳ ಮೂಲಕ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ತಾ ಇದ್ರು ಅಂದ್ರೆ ಅವತ್ತಿಗೆ ಆ ಜನರ ಬುದ್ಧಿವಂತಿಕೆ ಇನ್ನೆಷ್ಟಿರಬಹುದು ಹೇ ಮಾಡಿ. ಈ ಓಲ್ಮೆಕ್ ನಾಗರಿಕತೆ ಹಾಕಿಕೊಟ್ಟ ಅಡಿಪಾಯದಲ್ಲೇ ಈ ಭಾಗದಲ್ಲಿ ಮಾಯನ್ ಮತ್ತು ಆಸ್ಟೆಕ್ ಸಾಮ್ರಾಜ್ಯಗಳು ತಲೆ ಎತ್ತಿದ್ವು ಅಂತ ಹೇಳ್ತಾರೆ. ಆದರೆ ಈ ನಾಗರಿಕತೆ ಕ್ರಿಸ್ತ ಪೂರ್ವ 400ರಲ್ಲಿ ಕಣ್ಮರೆಯಾಗುತ್ತೆ. ಅದಕ್ಕೆ ಪ್ರಕೃತಿಯ ಬದಲಾವಣೆ ಕಾರಣ ಅಂತ ಹೇಳ್ತಾರೆ. ಇದರ ಜೊತೆಗೆ ಜಗತ್ತಿನ ಕಣ್ಣಿಗೆ ಬಹುದೊಡ್ಡ ವಿಸ್ಮಯವಾಗಿ ಕಾಣೋದು ಮಾಯನ್ ನಾಗರಿಕತೆ. ತನ್ನ ಸಂಸ್ಕೃತಿಯ ಕಾರಣಕ್ಕೆ, ಅಲ್ಲಿನ ಬರಹಗಳು, ಕಲೆ, ವಾಸ್ತುಶಿಲ್ಪದ ಕಾರಣದಿಂದ ಇಡೀ ಜಗತ್ತಿನ ಗಮನವನ್ನು ಸೆಳೆದದ್ದು ಈ ಮಾಯನ್ ನಾಗರಿಕತೆ. ಅಷ್ಟೇ ಅಲ್ಲದೆ ಮಾಯನ್ ನಾಗರಿಕತೆಯಲ್ಲಿ ನಿರ್ಮಿಸಲಾಗಿದ್ದ ಪಿರಮಿಡ್ಗಳು ಕೂಡ ತುಂಬಾನೇ ಆಕರ್ಷಣೀಯವಾಗಿವೆ. ಹಾಗೆಯೇ ಅಲ್ಲಿನ ಆಚರಣೆಗಳಿಗೂ ಭಾರತದ ಆಚರಣೆಗಳಿಗೂ ಸಾಕಷ್ಟು ಸಾಮ್ಯ ಕೂಡ ಇತ್ತು. ಹೀಗಾಗಿ ಅವರ ಮೂಲದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾದವು. ಇನ್ನು ಮಾಯನ್ ನಾಗರಿಕತೆ ಅನ್ನೋದು 9ನೇ ಶತಮಾನದಲ್ಲೇ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಅದಕ್ಕೆ ಕಾರಣಗಳು ಏನಿರಬಹುದು ಅನ್ನೋದನ್ನು ತಿಳಿಯೋದಕ್ಕೆ ಸಾಕಷ್ಟು ಸಂಶೋಧಕರು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆ ಪ್ರಯತ್ನದಲ್ಲಿ ಬರ, ಕೃಷಿಯಲ್ಲಾದಂತಹ ಸಮಸ್ಯೆಗಳು, ಹಾಗೇನೆ ವ್ಯಾಪಾರ ವ್ಯವಹಾರಗಳಲ್ಲುಂಟಾದ ಸಮಸ್ಯೆಗಳ ಕಾರಣದಿಂದ ಈ ನಾಗರಿಕತೆ ನಾಶವಾಗಿರಬಹುದು ಅಂತ ಸಂಶೋಧಕರು ಊಹೆ ಮಾಡಿದ್ದಾರೆ. ಆದರೆ ಈ ನಾಗರಿಕತೆಯ ನಾಶಕ್ಕೆ ಇದೇ ನಿರ್ದಿಷ್ಟ ಕಾರಣ ಅಂತ ಹೇಳೋದಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ. ಇನ್ನು ಮಾಯನ್ನರ ಕಾಲದಲ್ಲಿನ ನಗರಗಳಾದ ಟೆಕಲ್ ಹಾಗೂ ಕೋಪನ್ ನಗರಗಳು ಜನವಸತಿಯೇ ಇಲ್ಲದೆ ಹಾಳು ಬಿದ್ದು ಹೋಗುತ್ತವೆ. ಇದಕ್ಕೆಲ್ಲ ಕಾರಣ ಏನು ಅನ್ನೋ ಜಿಜ್ಞಾಸೆಯಲ್ಲೇ ಇವತ್ತಿಗೂ ಸಂಶೋಧಕರಿದ್ದಾರೆ. ಅವರು ಕಾರಣಗಳನ್ನು ಹುಡುಕ್ತಲೇ ಇದ್ದಾರೆ. ಗೆಳೆಯರೆ, ಈ ಮಾಯನ್ ನಾಗರಿಕತೆಯ ಬಗ್ಗೆ ಅತಿ ಹೆಚ್ಚು ಕುತೂಹಲ ಹುಟ್ಟಿದ್ದು 2012ರ ಹೊತ್ತಿಗೆ. 2012ರ ಡಿಸೆಂಬರ್ನಲ್ಲಿ ಇಡೀ ಪ್ರಪಂಚ ಪ್ರಳಯವಾಗಿ ಬಿಡುತ್ತೆ ಅನ್ನೋ ಸುದ್ದಿಯೊಂದು ವಿಪರೀತ ಪ್ರಮಾಣದಲ್ಲಿ ಜಗತ್ತಿನಾದ್ಯಂತ ಓಡಾಡೋದಕ್ಕೆ ಶುರುವಾಯಿತು. ಬರೀ ಭಾರತದಲ್ಲಿ ಮಾತ್ರ ಈ ಸುದ್ದಿ ಓಡಾಡಿದ್ರೆ ಅದನ್ನೇನೋ ಮೂಢನಂಬಿಕೆ ಅಂತ ಅಂದುಕೋಬಹುದು. ಆದರೆ ಇಡೀ ಜಗತ್ತು ಇಂಥದ್ದೊಂದು ನಂಬಿಕೆಯನ್ನ ತಲೆಗೇರಿಸಿಕೊಳ್ಳೋದಕ್ಕೆ ನಿಂತುಕೊಳ್ತು. ಅದಕ್ಕೆ ಕಾರಣವಾಗಿದ್ದು ಮಾಯನ್ ನಾಗರಿಕತೆಯ ಕಾಲದ ಕ್ಯಾಲೆಂಡರು 2012ರ ಡಿಸೆಂಬರ್ 26ರ ಹೊತ್ತಿಗೆ ಕೊನೆಗೊಂಡಿತ್ತು. ಆ ನಂತರದ ಕ್ಯಾಲೆಂಡರ್ ಅನ್ನ ಮಾಯನ್ ನಾಗರಿಕತೆಯ ಜನ ಸಿದ್ಧಪಡಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ಅದು ನಮಗೆ ಸಿಕ್ಕಿರಲಿಲ್ಲ. ಹೀಗಾಗಿ ಮಾಯನ್ ನಾಗರಿಕತೆಯ ಈ ಪುರಾತನ ಕ್ಯಾಲೆಂಡರ್ ಒಂದನ್ನು ಕಣ್ಣು ಮುಂದೆ ಇಟ್ಟುಕೊಂಡು ಇಡೀ ಜಗತ್ತು 2012ರ ಡಿಸೆಂಬರ್ ಅಲ್ಲಿ ಕೊನೆಯಾಗಿ ಹೋಗುತ್ತೆ ಅಂತ ನಾನಾ ದೇಶಗಳ ಜನ ನಂಬಿಕೆಯನ್ನ ಬೆಳೆಸ್ಕೊಂಡಿದ್ರು. ಹಾಗಂತ ಜಗತ್ತು ಪ್ರಳಯ ಆಗತ್ತೆ ಅಂತ ಹೇಳಿ ಯಾರು ಆಸ್ತಿ ಮಾಡೋದನ್ನಾಗ್ಲಿ ಭ್ರಷ್ಟಾಚಾರವನ್ನು ಮುಂದುವರಿಸೋದನ್ನಾಗ್ಲಿ ಬಿಡಲಿಲ್ಲ. ಜಗತ್ತು ಪ್ರಳಯವಾಗತ್ತೆ ಅನ್ನೋ ನಂಬಿಕೆಯಲ್ಲೇ ಜನ ಒಂದಷ್ಟು ಕಾಲ ಬದುಕು ಹಾಗೆ ಮಾಡಿದ್ದು ಈ ಮಾಯನ್ ನಾಗರಿಕತೆಯ ಕ್ಯಾಲೆಂಡರ್. ಹೀಗೆ ಅವತ್ತಿಗೆ ಖಗೋಳ ವಿಜ್ಞಾನವನ್ನು ಕೂಡ ಅರ್ಥ ಮಾಡಿಕೊಂಡು ಕ್ಯಾಲೆಂಡರ್ಗಳನ್ನು ರಚನೆ ಮಾಡ್ತಾ ಇದ್ದ ಮಾಯನ್ ನಾಗರಿಕತೆಯ ಜನ ಆ ನಂತರ ಏನಾಗಿ ಹೋದ್ರು ಅನ್ನೋದು ಇವತ್ತಿಗೂ ಕೂಡ ಗುಟ್ಟಾಗಿ ಉಳಿದು ಬಿಟ್ಟಿದೆ. ಈ ಮಾಯನ್ ನಾಗರಿಕತೆಯ ಜೊತೆಗೆ ಫಿಬ್ಲನ್ಸ್ ನಾಗರಿಕತೆ ಕೂಡ ಈ ರೀತಿ ಕಣ್ಮರೆ ಆಗುತ್ತೆ. ಅಮೆರಿಕಾದಲ್ಲಿನ ಈ ನಾಗರಿಕತೆ ಸಾಮಾನ್ಯ ಶಕ 700ರಿಂದ 1300ರ ನಡುವೆ ಉತ್ತರ ಅಮೆರಿಕಾದಲ್ಲಿ ಕಂಡು ಬಂದಿತ್ತು. ಆದರೆ ಆ ನಾಗರಿಕತೆ ನಾಶವಾಗೋದಕ್ಕೆ, ಆ ಜನ ಕಣ್ಮರೆಯಾಗೋದಕ್ಕೆ ಕಾರಣ ಏನು ಅನ್ನೋದು ಇವತ್ತಿನವರೆಗೆ ಗೊತ್ತಾಗಿಲ್ಲ. ಇದರ ಜೊತೆಗೆ ಶಕಪೂರ್ವ 3000ರಿಂದ ಶಕಪೂರ್ವ 1100ರವರೆಗೆ ಇದ್ದಂಥ ಮಿನಾಯನ್ಸ್ ನಾಗರಿಕತೆ, ಕಹೋಕಿಯಾ ನಾಗರಿಕತೆ, ನಬಾಟಿಯನ್ಸ್ ಕೂಡ ಹೇಗೆ ಕಣ್ಮರೆಯಾದರು ಅನ್ನೋ ಕುತೂಹಲ ಇನ್ನೂ ತಣದಿಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಸಿಂಧೂ ನದಿ ನಾಗರಿಕತೆಯ ಜನ ಏನಾದ್ರು, ಅವರು ಆ ಪ್ರದೇಶವನ್ನ ಬಿಟ್ಟ ನಂತರ ಎಲ್ಲಿಗೆ ಹೋದ್ರು ಅನ್ನೋ ಪ್ರಶ್ನೆಗಳಿಗೆ ಕೂಡ ಇನ್ನೂ ಸರಿಯಾದ ಉತ್ತರವನ್ನು ಹುಡುಕೋದಿಕ್ಕೆ ಸಾಧ್ಯ ಆಗಿಲ್ಲ. ಗೆಳೆಯರೆ, ಶಕಪೂರ್ವ 3300ರಿಂದ 1300ರವರೆಗೆ ಇದ್ದಂಥ ನಾಗರಿಕತೆ ಆ ನಂತರ ಏನಾಯ್ತು, ಅಲ್ಲಿದ್ದ ಜನ ಎಲ್ಲಿಗೆ ಹೋದ್ರು, ಒಂದ್ ವೇಳೆ ಅವರೇ ಗಂಗಾ ನದಿ ಪಾತ್ರಕ್ಕೆ ಬಂದಿದ್ರು ಅನ್ನೋದಾದ್ರೆ ನಮಗೆ ಯಾಕೆ ಇವತ್ತಿಗೂ
ಇವತ್ತಿಗೂ ಕೂಡ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ನ ಅಕ್ಷರಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಅನುಮಾನಗಳು ಇವತ್ತಿಗೂ ಹಾಗೇ ಇವೆ. ಹೀಗಾಗಿನೇ ಹರಪ್ಪ ಮತ್ತು ಮೊಹೆಂಜೋದಾರೋ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ಜನ ಎಲ್ಲಿಗೆ ಹೋದ್ರು ಅನ್ನೋ ಅನುಮಾನಕ್ಕೆ ಉತ್ತರ ಸಿಕ್ಕಿಲ್ಲ. ಇನ್ನು ಸಿಂಧೂ ನಾಗರಿಕತೆಯ ನಾಶಕ್ಕೆ ಹವಾಮಾನ ಬದಲಾವಣೆ, ಸಿಂಧೂ ಪಾತ್ರದಲ್ಲಾದಂಥ ಬದಲಾವಣೆಗಳು, ಆ ಪ್ರದೇಶದ ಸುತ್ತ ಇದ್ದಂಥ ಜನ ಮಾಡಿದ ದಾಳಿಗಳು ಇವೆಲ್ಲ ಕಾರಣಗಳು ಅಂತ ಕೊಡ್ತಾರೆ. ಹಾಗೆ ತಮ್ಮ ಊಹಾ ಶಕ್ತಿಯನ್ನ ಮತ್ತಷ್ಟು ವಿಸ್ತಾರಗೊಳಿಸಿಕೊಳ್ಳುವ ಒಂದಷ್ಟು ಜನ ಅಲ್ಲೊಂದು ನ್ಯೂಕ್ಲಿಯರ್ ವಾರ್ ಆಯ್ತು ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಅಲ್ಲಿ ಸಿಗುವ ಮಣ್ಣಿನ ಕಣಗಳು, ಗಾಜಿನ ಪುಡಿಯಂಥ ಮರಳನ್ನ ಉದಾಹರಣೆಯಾಗಿ ಕೊಡ್ತಾರೆ. ಇನ್ನು ಕೆಲ ವಿದೇಶಿ ಪ್ರೇರಿತ ಇತಿಹಾಸಕಾರರು ಸಿಂಧೂ ನಾಗರಿಕತೆಯ ಮೇಲೆ ಆರ್ಯರು ದಾಳಿ ಮಾಡಿದ್ರು, ಹೀಗಾಗಿ ಅಲ್ಲಿದ್ದ ಜನ ಬೇರೆ ಬೇರೆ ಕಡೆಗಳಿಗೆ ಹೋಗಬೇಕಾಯ್ತು ಅಂತ ಹೇಳ್ತಾರೆ. ಇವೆಲ್ಲ ಕೂಡ ಕೇವಲ ಥಿಯರಿಗಳು, ಊಹಾಪೋಹಗಳೇ ಹೊರತು ಯಾವುದಕ್ಕೂ ಸರಿಯಾದ ಸಾಕ್ಷಿ ಅನ್ನೋದು ಸಿಕ್ಕಿಲ್ಲ. ಸಿಂಧೂ ನಾಗರಿಕತೆಯ ಪ್ರದೇಶದಲ್ಲಿ ಸಿಕ್ಕ ಅಕ್ಷರಗಳನ್ನು ಓದೋದಕ್ಕೆ ನಮಗೆ ಸಾಧ್ಯವಾದ ದಿನ ಈ ನಾಗರಿಕತೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗಲೂಬಹುದೇನೋ. ಇನ್ನು ಗೆಳೆಯರೆ, ಈ ಎಲ್ಲ ನಾಗರಿಕತೆಗಳು ತಮ್ಮದೇ ಆದ ಆಚರಣೆಗಳನ್ನು ಹೊಂದಿದ್ವು, ಸಂಪ್ರದಾಯಗಳು, ನಂಬಿಕೆಗಳು ಇದ್ವು. ಆದರೆ ನಾಗರಿಕತೆಗಳ ನಾಶದೊಂದಿಗೆ ಅದೆಲ್ಲವೂ ಕೂಡ ಇವತ್ತು ಜಗತ್ತಿನಿಂದ ಕಣ್ಮರೆಯಾಗಿ ಹೋಗಿದೆ. ಹಾಗೆ ನೋಡಿದರೆ ನಾವೇ ಭಾರತದ ಜನ ಇದ್ದುದರಲ್ಲಿ ಮೇಲು. ಸಹಸ್ರಾರು ವರ್ಷಗಳ ಹಿಂದಿನ ನಂಬಿಕೆಗಳನ್ನ, ಆಚರಣೆಗಳನ್ನ, ಸಂಸ್ಕೃತಿಯನ್ನ, ನಾಗರಿಕತೆಯನ್ನ ಸ್ವಲ್ಪವಾದರೂ ಉಳಿಸ್ಕೊಂಡು ಬರ್ತಾ ಇದ್ದೀವಿ. ಎಷ್ಟೇ ದಾಳಿಗಳು, ಮತೀಯ ಆಕ್ರಮಣಗಳು, ಭೌತಿಕ ಮತ್ತು ಮಾನಸಿಕ ದಾಳಿಗಳ ನಂತರ ಕೂಡ ಸನಾತನ ಸಂಸ್ಕೃತಿ ಇನ್ನೂ ಅಲ್ಪ ಸ್ವಲ್ಪ ಜೀವಂತವಾಗಿದೆ. ಅದರ ಮೇಲಿನ ದಾಳಿಗಳು ಅವತ್ತಿನಿಂದ ಇವತ್ತಿನವರೆಗೆ ನಾನಾ ರೀತಿಯಲ್ಲಿ ನಡೀತಲೇ ಇವೆ. ಈ ಸಂಸ್ಕೃತಿಯನ್ನ ಸಂಪೂರ್ಣವಾಗಿ ಕಳ್ಕೊಳ್ಳದೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾದರೆ ಅಷ್ಟು ಸಾಕು. ಇದು ಗೆಳೆಯರೆ, ಜಗತ್ತಲ್ಲಿ ಶತಮಾನಗಳ ಹಿಂದೆ ಕಾಣಿಸಿಕೊಂಡು ಅತ್ಯುತ್ತಮ ಬದುಕನ್ನು ರೂಪಿಸಿ ಕಡೆಗೊಂದಿನ ಏನಾದವು, ಎಲ್ಲಿ ಹೋದ್ವು ಅನ್ನೋದು ಕೂಡ ಗೊತ್ತಾಗದೆ ಕಾಣೆಯಾಗಿ ಹೋದ ಒಂದಷ್ಟು ನಾಗರಿಕತೆಗಳ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.